ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತಾ ಇದ್ದೀನಿ. ಎಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜಶ್ರೀ ಗಜೇಂದ್ರ ವ್ಲಾಗ್ಸ್. ಎಷ್ಟೊಂದು ದಿನ ಆಯ್ತು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಬಟ್ ಯಾವುದೇ ಥರ ವೀಡಿಯೋಸ್ನ ನಾನು ಪೋಸ್ಟ್ ಮಾಡಿರಲಿಲ್ಲ. ಜಸ್ಟ್ ಶಾರ್ಟ್ಸ್ ಮಾತ್ರನೇ ಪೋಸ್ಟ್ ಮಾಡ್ತಾ ಇದ್ದೆ. ಲೈಕ್ ನಾನು ಯಾವುದ್ಯಾವುದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಿದ್ದೆ ರೆಗ್ಯುಲರ್ ಆಗಿ, ಬಟ್ ಅದರಲ್ಲಿ ಸೆಲೆಕ್ಟೆಡ್ ಪೋಸ್ಟ್ ಮಾತ್ರನೇ, ಅಂದರೆ ಸೆಲೆಕ್ಟೆಡ್ ಶಾರ್ಟ್ಸ್ ಮಾತ್ರನೇ ಇದರಲ್ಲಿ ಪೋಸ್ಟ್ ಮಾಡ್ತಿದ್ದೆ. ಸೊ ನಾನಿಲ್ಲಿ ನನ್ನ ಐ ಡಿ ಮೆನ್ಷನ್ ಮಾಡ್ತೀನಿ, ಇನ್ಸ್ಟಾಗ್ರಾಮ್ ಐ ಡಿ. ಯಾರ್ಯಾರೆಲ್ಲ ನಾನು ಇನ್ಸ್ಟಾಗ್ರಾಮಿನ ಫಾಲೋ ಮಾಡಿಲ್ಲ ದಯವಿಟ್ಟು ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ, ಸೊ ದಿಸ್ ವಿಲ್ ಬಿ ಮೈ ಫಸ್ಟ್ ಯೂಟ್ಯೂಬ್ ವ್ಲಾಗ್. ಸೊ ಸಪೋರ್ಟ್ ಮಾಡ್ತೀರಾ ಅಂದ್ಕೊಳ್ತಾ ಇದ್ದೀನಿ. ಸೊ ಲೈಕ್ ಎಷ್ಟೊಂದು ದಿನ ನಾನು ವ್ಲಾಗ್ಸ್ನ ಶೂಟ್ ಮಾಡಿದ್ದೀನಿ. ಲೈಕ್ ಯೋಚನೆ ಮಾಡ್ತಿದ್ದೆ, ಲೈಕ್ ಇಷ್ಟ ಆಗುತ್ತಾ, ಪೋಸ್ಟ್ ಮಾಡಲಾ ಬೇಡವಾ, ಎಷ್ಟೋ ಕನ್ಫ್ಯೂಷನ್ಸಲ್ಲಿ ನಾನು ಎಷ್ಟೊಂದು ವೀಡಿಯೋನ ಶೂಟ್ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡ್ದಿನಾನು ಇಟ್ಟಿದ್ದೆ. ಸೊ ಎಸ್, ಲೆಟ್ಸ್ ಗಿವ್ ಎ ಟ್ರೈ ಮಾಡಿದ್ರೇ ಅಲ್ವಾ ಗೊತ್ತಾಗುತ್ತೆ ಯಾವ ವಿಡಿಯೋ ಇಷ್ಟ ಆಗುತ್ತೆ, ಯಾವ ಕಂಟೆಂಟ್ ಇಷ್ಟಪಡ್ತಾರೆ ಅಂತ. ಸೊ ಅದಕ್ಕೋಸ್ಕರನೇ ಇವತ್ತು ಒಂದು ಸೋಲೋ ಡೇಟ್ನ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀನಿ. ಸೊ ಸೋಲೋ ಡೇಟ್ ಅಂದರೆ ಬೇರೆ ಪ್ಲೇಸಸ್ಗೆಲ್ಲೂ ಹೋಗ್ತಾ ಇಲ್ಲ, ಜಸ್ಟ್ ಟೆಂಪಲ್ ವಿಸಿಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಆ ಟೆಂಪಲ್ಗೆ ಹೋಗ್ಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ನ್ಯೂ ಇಯರ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ಡ್ಯೂ ಟು ಸಮ್ ಪರ್ಸನಲ್ ರೀಸನ್ಸ್ ನಾನು ಹೋಗೋಕ್ಕಾಗಿಲ್ಲ. ಸೊ ಇವತ್ತು ಹೆಂಗಿದ್ರೇನು ಸಂಡೇ, ಸೊ ಅದಕ್ಕೋಸ್ಕರನೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಎಸ್, ಕಮ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮನೆ ಬಿಟ್ಟೆ ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು ಬಸ್ಸಲ್ಲೇ ಹೋಗೋಣ ಅಂತ. ಬಸ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅದಾದಮೇಲೆ ನಾನು ರ್ಯಾಪಿಡೋ ಬುಕ್ ಮಾಡಿಕೊಂಡು ಹೋದೆ. ಎಷ್ಟೊತ್ತು ವೆಯ್ಟ್ ಮಾಡಿದೆ, ಆ್ಯಕ್ಚುಲಿ ನನಗೆ ಬಸ್ಸೇ ಸಿಕ್ಕಿರಲಿಲ್ಲ. ಸೊ ಅದಕ್ಕೋಸ್ಕರ ರ್ಯಾಪಿಡೋ ಬುಕ್ ಮಾಡಿಕೊಂಡು ಹೊರಟೆ. ತಾನೇ ಜಸ್ಟ್ ಆಟೋ ಇಳಿದೆ ಗೈಸ್. ಟೆಂಪಲ್ ಮಾತ್ರ ಎಷ್ಟು ಸಖತ್ತಾಗಿದೆ ಅಂದರೆ ಮಸ್ತಾಗಿದೆ. ಇಲ್ಲಿ ನಿಮಗೂ ತೋರಿಸ್ತೀನಿ. ಲೈಕ್ ಇಷ್ಟೊತ್ತು ನಿಮಗೆ ವೀಡಿಯೋ ಕ್ಯಾಪ್ಚರ್ ಮಾಡಿದ್ನಲ್ಲ, ಇದು ಬಂದುಬಿಟ್ಟು ಆಪೋಸಿಟ್ ಡೈರೆಕ್ಷನಿಂದ ತೋರಿಸಿರೋದು ನಾನು. ಲೈಕ್ ಅದು ಟೆಂಪಲ್ ಹತ್ರ ಬಂದಾಗ ಅದು ಫುಲ್ಲು ಕ್ಯಾಪ್ಚರ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಟೆಂಪಲ್ ಎಂಟರ್ ಆಗಬೇಕಾದ್ರೆ ಲೆಫ್ಟ್ ಸೈಡಲ್ಲೇ ನಿಮಗೆ ಚಪ್ಪಲಿ ಬಿಡೋಕ್ಕೆ ಜಾಗ ಇರುತ್ತೆ. ನೀವು ಗಾಡಿ ಅಥವಾ ಕಾರಲ್ಲಿ ಏನಾದರೂ ಬಂದಿದ್ದರೆ ಲೆಫ್ಟ್ ಸೈಡಲ್ಲೇ ನಿಮಗೆ ಪಾರ್ಕಿಂಗ್ಗೆ ಜಾಗನೂ ಇರುತ್ತೆ. ಸೊ ಇಲ್ಲಿ ಎಂಟ್ರೆನ್ಸ್ ಫೀಸ್ ಆ ಥರ ಎಲ್ಲ ಏನೂ ಇರೋದಿಲ್ಲ. ಎಂಟ್ರಿ ಫೀಸ್ ಆಗಿರ್ಬೋದು ಅಥವಾ ಮತ್ತೊಂದಕ್ಕೆ ಏನಾದರೂ ಪೇ ಮಾಡಬೇಕು ಆ ಥರ ಎಲ್ಲ ಏನೂ ಇರೋದಿಲ್ಲ ಇದರಲ್ಲಿ. ಜಸ್ಟ್ ಇದು ಹೇಗಿದೆ ಅಂದರೆ ಟೆಂಪಲ್ ಫುಲ್ ಒಂದು ಬೆಟ್ಟ ಒಳಗಡೆ ಒಂದು ಕೃಷ್ಣನ ವಿಗ್ರಹ ಇರುತ್ತೆ. ಸೊ ನಾವು ದೇವಸ್ಥಾನ ಎಂಟರ್ ಆಗಿದ ತಕ್ಷಣ ಲೆಫ್ಟ್ ಸೈಡ್ ಒಂದು ಚೂರು ಮುಂದೆ ಹೋಗಿದ ತಕ್ಷಣ ನಿಮಗೆ ಮಿಡಲಲ್ಲಿನೇ ಕೃಷ್ಣಂದು ವಿಗ್ರಹ ಕಾಣಿಸುತ್ತೆ. ಬಟ್ ಒಳಗಡೆ ತುಂಬ ಪ್ಲೆಸೆಂಟಾಗಿ ತುಂಬ ಪೀಸಾಗಿರುತ್ತೆ. ಸೊ ನಾವು ಆ ಕೃಷ್ಣನ ಸುತ್ತಕೊಂಡು ಈ ಕಡೆ ಬಂದರೆ ಒಂದೊಂದು ವಾಲಲ್ಲಿನೂ ಒಂದೊಂದು ಆರ್ಕಿಟೆಕ್ಟ್ ಮಾಡಿದ್ದಾರೆ. ಇಲ್ಲಿ ಮಕ್ಕಳು ಎಲ್ಲರನ್ನು ಕುತ್ಕೊಂಡು ಲೈಕ್ ಮಂತ್ರ ಎಲ್ಲ ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅವ್ರು ಓದ್ತಾ ಇದ್ದಾರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ವಾಟ್ ಎವರ್. ಸೊ ಚಿಕ್ಕ ಮಕ್ಕಳೆಲ್ಲರೂ ಇದ್ದರು. ಸೊ ಇದು ಒಂದೊಂದು ವಾಲಲ್ಲಿ ಒಂದೊಂದು ಸ್ಟೋರಿ ಥರನೇ ತೋರಿಸಿದ್ದಾರೆ. ಈ ಮಾಡಿರೋ ಚಿಕ್ಕ ಡೀಟೇಲ್ ಆಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಒಂದೊಂದು ವಾಲಲ್ಲಿನೂ ಒಂದೊಂದು ಸ್ಟೋರಿ ಥರನೇ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದನ್ನು ನೋಡಿಕೊಂಡು ಹಿಂಗೆ ಬಂದರೆ ಇನ್ನೇನು ಎಕ್ಸಿಟ್ ಸಿಗುತ್ತೆ. ಇನ್ನೇನಿಲ್ಲಿ ಎಕ್ಸಿಟ್ ಆಗ್ತಾನೆ ಇಲ್ಲಿ 2 ಹಸು ಕಟ್ಟಿರ್ತಾರೆ. ಹಸುಗೆ ಬೇಕಂದರೆ ನೀವು ಫೀಡ್ ಮಾಡಬಹುದು. ಆ್ಯಕ್ಚುಲಿ ಅಲ್ಲಿ 2-3 ಜನ ಫೀಡ್ ಮಾಡ್ತಿದ್ರು ಆಲ್ರೆಡಿ. ಫೀಡ್ ಮಾಡಬೇಕಂದ್ರೆ ಮಾಡ್ಬೋದು. ಸೊ ಇದನ್ನು ನೋಡಿಕೊಂಡು ಒಂದು ಸ್ವಲ್ಪ ಮುಂದೆ ಬಂದರೆ ಒಂದು ಬುಕ್ ಸ್ಟಾಲ್ ಥರ ಇದೆ. ಲೈಕ್ ಈ ಮಹಾಭಾರತ ಬುಕ್ ಇರ್ಬೋದು ಅಥವಾ ರಾಮಾಯಣ ಬುಕ್ ಇರುತ್ತೆ. ಸೊ ಅದನ್ನು ನೋಡ್ಕೊತ ಬಂದರೆ ಲೈಕ್ ಎಕ್ಸಿಟ್ ಬಂದುಬಿಡುತ್ತೆ. ಸೊ ಆ್ಯಕ್ಚುಲಿ ಓವರಾಲ್ ಇದು ಬಂದು ಮಠ ಆ್ಯಕ್ಚುಲಿ ಇದು. ಸೊ ಇದ್ರ ಹೆಸರೇನೇ ಗೋವರ್ಧನ ಕ್ಷೇತ್ರ ಅಂತಲೇ ಇದೆ. ಬಟ್ ಹೋಗ್ಬೋದು, ಚೆನ್ನಾಗೇ ಇದೆ. ಟೆಂಪಲ್ ಮಾತ್ರ ಚೆನ್ನಾಗೇ ಇದೆ. ಗೋವರ್ಧನ ಕ್ಷೇತ್ರ ಬಸವನಗುಡಿಯಲ್ಲಿರೋದು. ಸೊ ಯಾರ್ಯಾರೆಲ್ಲ ಈ ದೊಡ್ಡ ಗಣಪತಿ ಟೆಂಪಲ್ಗೆ ಹೋಗಿರ್ತೀರ, ಸೊ ಜೊತೆಲೇ ವಿಸಿಟ್ ಮಾಡ್ಬೋದು. ದೊಡ್ಡ ಗಣಪತಿ ಟೆಂಪಲಿಂದ ಆಲ್ಮೋಸ್ಟ್ ಹತ್ರನೇ ಇದೆ, ಅದ್ರ ಪಕ್ಕನೇ ಇದೆ. ಸೊ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡೆ ಬರ್ತಾ ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ ಹೇಳಿ ಸೊ ಎಳ್ನೀರು ಕುಡಿದೆ. ಬರುವಾಗ ಆಟೋದಲ್ಲಿ ಬಂದೆ, ಹೋಗುವಾಗ ಬಸ್ಸಲ್ಲಿ ಹೋಗಬೇಕು. ಬಸ್ ಸ್ಟಾಪ್ಗೆ ದಾರಿ ಗೊತ್ತಿಲ್ಲ. ಸೊ ಮ್ಯಾಪ್ ಹಾಕ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಟೆಂಪಲ್ ಮಾತ್ರ ಮಸ್ತಾಗಿತ್ತು.
ಹಾಗೆ ಬರ್ತಾ ನನ್ನ ಫೇವ್ರೇಟ್ ಚೇಪೆಕಾಯಿ ಕಾಣಿಸ್ತು. ಈ ಚೇಪೆಕಾಯಿ ಮಾವಿನಕಾಯಿ ಇದೆಲ್ಲ ಎಲ್ಲೇ ನೋಡಿದ್ರೂ ನಾನು ತೊಗೊಳ್ತೀನಿ. ಸೀಸನ್ ಇರಲಿ ಇರ್ದಿರೋ ಹೋಗಲಿ ಅದೆಲ್ಲ ಯೋಚನೆ ಮಾಡಲ್ಲ, ತೊಗೊಳ್ತೀನಿ. ಹೀಗೆ ಬಸ್ ಸ್ಟಾಪ್ಗೆ ಹೋದೆ, ಬಸ್ ಸಿಕ್ತು, ಬಸ್ ಹತ್ಕೊಂಡು ಹೊರಟೆ. ತಾನೇ ಬನಶಂಕರಿ ಹೇಳ್ಕೊಂಡೆ. ಸೊ ಆ್ಯಕ್ಚುಲಿ ಜಯನಗರ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಬಸ್ ಸಿಕ್ಕಿಲ್ಲ ನನಗೆ ಜಯನಗರ್ಗೆ. ಬನಶಂಕರಿ ಬಸ್ ಬಂತು, ಸರಿ ಬನಶಂಕರಿಗೆ ಹೋಗೋಣ ಅಂತ ಇಲ್ಲಿ ಇಳ್ಕೊಂಡೆ. ಸೊ ಇವಾಗ ಇಲ್ಲಿ ಸ್ಟ್ರೀಟ್ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಎಷ್ಟೋ ದಿನ ಆಯಿತು ನಾನು ಸ್ಟ್ರೀಟ್ ಶಾಪಿಂಗ್ ಮಾಡಿ. ಸೊ ಕಮ್ ಲೆಟ್ಸ್ ಗೋ. ಬಟ್ ಸ್ಟ್ರೀಟ್ ಶಾಪಿಂಗ್ ಹೋಗೋಣ ಅಂತ ಹೋದೆ, ಮತ್ತೆ ವಾಪಸ್ ಬಂದೆ. ಬಿಕಾಸ್ ಅಲ್ಲಿ ಏನೂ ಇಲ್ಲ, ಯಾವುದೋ ಅಷ್ಟೊಂದು ಚೆನ್ನಾಗಿರೋ ಕಲೆಕ್ಷನ್ಸ್ ಇಲ್ಲ, ಏನೂ ಇಲ್ಲ. ಬನಶಂಕರಿಯಲ್ಲಿ ನಾರ್ಮಲ್ ಆಗಿ ಸ್ಟ್ರೀಟ್ ಶಾಪಿಂಗ್ ಅಂದರೆ ಆ ಥರ ಎಲ್ಲ ಏನೂ ಸಿಗಲ್ಲ. ಜಸ್ಟ್ ಇಯರಿಂಗ್ಸ್ ಇಲ್ಲ ಬ್ರೇಸ್ಲೆಟ್ಸ್ ಈ ಥರ ನೋಡ್ಬೋದು ಅಷ್ಟೇ. ಬಟ್ ಅದೂ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ಅದಕ್ಕೆ ವಾಪಸ್ ಬಂದೆ. ಸೊ ಮತ್ತೆ ಬನಶಂಕರಿಯಲ್ಲಿ ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ, ನೋಡೋಣ. ಲೆಟ್ಸ್ ಗೋ ಹೋಮ್. ತುಂಬ ಬಿಸಿಲು ಇದೆ ಗುರು, ಯಪ್ಪ. ಎಷ್ಟೊಂದು ದಿನ ಆಯಿತು ನಾನು ಮಧ್ಯಾಹ್ನ ಬಿಸಿಲಲ್ಲಿ ಆಚೆಗಡೆ ಬಂದು. ಚಳಿ. ಬಟ್ ಇವಾಗ ಬಿಸಿಲು ಮಾತ್ರ ಬೇಜಾನಿದೆ. ಓಕೆ, ಬಸ್ ಹತ್ಬಿಟ್ಟು ಮತ್ತೆ ಈಗ ತಾನೇ ಬಸ್ ಹತ್ಕೊಂಡೆ. ಖಾಲಿ ಬಸ್. ನಾನು ಆ್ಯಕ್ಚುಲಿ ಜಾಸ್ತಿ ಖಾಲಿ ಬಸ್ ಪ್ರಿಫರ್ ಮಾಡ್ತೀನಿ, ಯಾರು ನಿಂತ್ಕೊಂಡು ರಶಲ್ಲೆಲ್ಲ ಬರ್ತಾರೆ ಅಂತ. ಟಿಕೆಟ್ ತೊಗೊಂಡಿದ್ದೀನಿ. ಇವಾಗ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಓಕೆ, ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಬಸ್ ಇಳ್ಕೊಂಡು ಬರ್ತಾ ನಮ್ಮ ಮನೆ ಹತ್ರ ಒಂದು ಬೇಕ್ರಿ ಇದೆ. ಸೊ ಬೇಕ್ರಿಯಲ್ಲಿ ಸ್ವಲ್ಪ ತಿಂಡಿ ತೊಗೊಳ್ಳೋಣ ಅಂದ್ಕೊಂಡೆ ನನ್ನ ತಮ್ಮಂಗೆಲ್ಲ. ಸೊ ತಿಂಡಿ ತೊಗೊಂಡೆ, ಮನೆ ಕಡೆಗೆ ಹೊರಟೆ. ಈಗ ಮನೆಗೆ ರೀಚ್ ಆದೆ. ಫೈನಲಿ ನಾನು ಮನೆಗೆ ಬಂದಿದ್ದ ತಕ್ಷಣ ನಮ್ಮಮ್ಮ ಎಲ್ಲಿ ನಮ್ಮಮ್ಮ ಹಾಕಿರೋ ರಂಗೋಲಿನ ತೊಳೆದ್ಬಿಟ್ಟಿದ್ದೀನಿ ಅಂತ ನೋಡ್ತಾ ಇದೆ. ಈ ರಂಗೋಲಿ ನೆನೆ ನೈಟ್ ಬಿಟ್ಟಿದೆ, ಈ ಬಾರ್ಡರ್ಸ್ ಮಾತ್ರ ಇವಾಗ ಬಿಟ್ಟಿದೆ. ಸೊ ಚೆನ್ನಾಗಿದೆಯಾ ಇಲ್ಲೋ ಅಂತ ಕಮೆಂಟ್ ಮಾಡಿ. ಈಗ ತಾನೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ ಫೈನಲಿ. ಆಫ್ಟರ್ 2 hours 3 hours ನಾನು ಆಚೆ ಹೋಗಿದ್ದು 11:45 ಅನಿಸುತ್ತೆ. ಇವಾಗ ಟೈಮ್ ಆಲ್ಮೋಸ್ಟ್ 3:30 ಆಗ್ತಿದೆ. ಚೆನ್ನಾಗಿತ್ತು ಸೋಲೋ ಡೇಟ್. ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು. ಲೈಕ್ ಯಾವಾಗಲೂ ನಾನು ನನ್ನ ಫ್ರೆಂಡ್ಸ್ ಜೊತೆ ಇಲ್ಲ ನನ್ನ ಫ್ಯಾಮಿಲಿ ಜೊತೆನೇ ಹೋಗ್ತಿದ್ದೆ, ಜಾಸ್ತಿ ಹೋಗೋಕೆ ಅದನ್ನೇ ಪ್ರಿಫರ್ ಮಾಡ್ತಿದ್ದೆ. ಸೊ ಈ ಥರ ಒಬ್ಬಳೇ ಅಂದರೆ ನನಗೇನಾದರೂ ಪರ್ಸ್ನಲ್ ಕೆಲಸ ಇದೆ ಅಂದರೆ ಮಾತ್ರನೇ ನಾನು ಹೋಗ್ತಿದ್ದೆ. ಬಟ್ ಈ ಥರ ಹೋಗಲೇಬೇಕು ಅನ್ನೋ ಥರ ಹೋಗಿದ್ದಂದರೆ ಇದೇ ಫಸ್ಟ್. ಬಟ್ ನಂಗೆ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗ್ ಏನೇನೆಲ್ಲ ನಿಮಗೆ ಬೇಕು, ಲೈಕ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಸಹ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದಿ ಎಂಡ್. ಲವ್ ಯು ಆಲ್. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.